ಲಾಯರ್ ಜಗದೀಶ್ಗೆ ನ್ಯಾಯ ಸಿಗ್ಬೇಕು, ಅವ್ರು ಬರಬೇಕು ವಾಪಸ್. ಇವನ್ ಭವ್ಯ ಗೌಡ ಚಮಚ ತರ ಆಡ್ತಿದ್ದಾರೆ, ಅವ್ರನ್ನ ಮೆನ್ಷನ್ ಮಾಡಬಾರ್ದು. ಎಲ್ರು ಮನೆಯವರೆಲ್ಲ ಸೇರ್ಕೊಂಡು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಭವ್ಯ ಕೂಡ ತುಂಬಾ ಬಗೆಟ್ ಹಿಡಿತಾಳೆ, ಹಿಂದೆ ಮುಂದೆ ತುಂಬಾ ಮಾತಾಡ್ತಾಳೆ. ಒಂದು ತಪ್ಪು ಅವ್ರೇನ್ ಮಾಡಿದಂದ್ರೆ ಹುಡುಗಿರಿಗೆ ಸ್ವಲ್ಪ ಮರ್ಯಾದೆ ಕೊಡದೆ ಮಾತಾಡಿದ್ರು, ಅದು ಒಂದು ಬೇಜಾರಾಗುತ್ತೆ. ಬಿಗ್ ಬಾಸ್ ಇರಲ್ಲ ಸುದೀಪ್ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ನಡ್ಸ್ಕೊಡ್ತಾರೆ, ಅವರೇ ಇರಬೇಕು. ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. 11 ಚೆನ್ನಾಗಿದೆ. ಲಾಯರ್ ಜಗದೀಶ್ ಮತ್ತೆ ರಂಜಿತ್ ಮನೆಯಿಂದ ಈಚೆ ಬಂದಿದ್ದಾರೆ, ಏನ್ ಅನ್ಸ್ತು? ಜಗದೀಶ್ ಅವರು ಮನೆಯೊಳಗೆ ಇರಲೇಬೇಕು, ಯಾಕಂತಂದ್ರೆ ಅವ್ರು ಎಲ್ಲರಿಗೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ, ಅದರಿಂದ ಅವ್ರು ಇರಲೇಬೇಕು. ರಕ್ಷಿತ್ ಅವ್ರು ಮಾಡಿದ ತಪ್ಪು ಹಿಂದೆಯಿಂದ ಹೋಗಿ ಆ ಥರ ಮಾಡಿದ ತಪ್ಪು. ಬಿಗ್ ಬಾಸ್ ಸೀಸನ್ 11 ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ? ಇಲ್ಲ ಇಲ್ಲ ಗೆಸ್ಸಿಲ್ಲ ಅಷ್ಟೊಂದು. ನೀವು ನೋಡ್ತೀರಾ ಬಿಗ್ ಬಾಸ್? ಹಾ ಏನ್ ಅನ್ಸುತ್ತೆ ಸೀಸನ್ 11? ಚೆನ್ನಾಗಿದೆ. ಲಾಯರ್ ಜಗದೀಶು ಮತ್ತೆ ರಂಜಿತ್ ಇಬ್ರು ಮನೆಯಿಂದ ಈಚೆ ಬಂದಿದ್ದಾರೆ, ಏನ್ ಅನ್ಸ್ತು? ಅವರು ಅಂದರೆ ಲೈಕ್ ಅವ್ರು ಜಗದೀಶ್ ಅವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ರು, ಅವರು ಹೇಳಿದ್ದಾರನೆ. ಮತ್ತು ಒಂದು ತಪ್ಪು ಅವ್ರೇನು ಮಾಡಿದಂದರೆ ಹುಡುಗಿರಿಗೆ ಸ್ವಲ್ಪ ಮರ್ಯಾದೆ ಕೊಡದೆ ಮಾತಾಡಿದ್ರು, ಅದು ಒಂದು ಬೇಜಾರಾಗುತ್ತೆ. ರಂಜಿತ್ ಅವರು ಸುಮ್ಮನೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಿ ಆಚೆ ಬಂದರು. ಅದೇ ಅವರು ಗ್ರೂಪ್ಸ್ ಕ್ರಿಯೇಟ್ ಮಾಡಿಕೊಂಡು ಇವ್ರನ್ನ ಸಪ್ರೇಟಾಗಿ ಬಿಟ್ಬಿಟ್ರು, ಅದು ನೋಡಿ. ಸೀಸನ್ 11 ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳೋದಿದ್ರೆ ಶಿಶಿರ್ ಯಾಕೆ? ಅವರು ಕ್ಯಾಪ್ಟನ್ಸಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಜೊತೆಗೆ ಅವರು ಟಾಪ್ 5 ಬರ್ಬೋದು ಅಂತ ಅನ್ಸುತ್ತೆ. ಸುದೀಪ್ ಅವರು ಈ ಸೀಸನ್ ಲಾಸ್ಟು, ನೆಕ್ಸ್ಟು ಯಾರು ನಡ್ಸ್ಕೊಡ್ಬೋದು ಬಿಗ್ ಬಾಸ್ ಅಂತ ಅನ್ಸುತ್ತೆ? ಐಡಿಯಾ ಇಲ್ಲ, ಬಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಡ್ಸ್ಕೊಟ್ರೆ ಚೆನ್ನಾಗಿರುತ್ತೆ. ಅವ್ರಿಗೆ ಹೋಸ್ಟ್ ಮಾಡಿ ಎಲ್ಲ ಅಭ್ಯಾಸ ಇದೆ ಅಲ್ವಾ ಸೂಪರ್ ಮಿನಿಟಲ್ಲಿ. ಬಿಗ್ ಬಾಸ್ ಇರಲ್ಲ ಸುದೀಪ್ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ನಡ್ಸ್ಕೊಡ್ತಾರೆ, ಅವರೇ ಇರಬೇಕು. ಅದಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದೇ ಇಲ್ಲ ನೀವು? ನೋಡಕ್ಕೆ ಇಂಟ್ರೆಸ್ಟೇ ಇರಲ್ಲ. ಯಾರು? ಲಾಯರ್ ಜಗದೀಶ್ ಹೋದ್ರೂ ಸಹ ನಾವು ಬಿಗ್ ಬಾಸ್ ನೋಡಲ್ಲ, ಬಿಕಾಸ್ ವಿ ಆರ್ ಹ್ಯೂಜ್ ಫ್ಯಾನ್ ಆಫ್ ಜಗದೀಶ್. ಸೊ ಅವ್ರಿಗೆ ಅನ್ಯಾಯ ಆಗಿದೆ, ಸೊ ಅವ್ರು ಬರಲೇಬೇಕು ವಾಪಸ್. ಇವಾಗ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ಹೇಳ್ತಿದಾರಲ್ವಾ? ಸೊ ಅವ್ರ ಮನೆಯಿಂದ ಆಚೆ ಬಂದಿರೋದಕ್ಕೂ ಒಂದು 2-3 ರೀಸನ್ ಇರ್ಬೋದು, ಬಟ್ ಇಡೀ ಮನೆ 16 ಮೆಂಬರ್ಸು ಟಾರ್ಗೆಟ್ ಮಾಡಿದ್ದು ತಪ್ಪು. ಬಿಕಾಸ್ ಅವ್ರಿಗೆ ವಯಸ್ಸಾಗಿದೆ, ಅವ್ರ ಮೆಂಟಾಲಿಟಿ ಹೆಂಗೆ, ಅವ್ರ ಸಿಚುವೇಶನ್ ಹೆಂಗೆ ಅಂತ ಅವ್ರಿಗೊಬ್ರಿಗೆ ಗೊತ್ತು. ಎಲ್ಲರಿಗೂ ಮುಂದೆ ಹಾಡ್ಕೋವಾಗ ಅವ್ರು ಮಾಡಿದ್ದು ಸಹ ಕರೆಕ್ಟೇ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಲಾಯರ್ ಜಗದೀಶ್ಗೆ ನ್ಯಾಯ ಸಿಗಬೇಕು, ಅವ್ರು ಬರಬೇಕು ವಾಪಸ್. ಸೀಸನ್ 11 ಅಲ್ಲಿ ಯಾರು ಇಷ್ಟ ನಿಮಗೆ? ಲಾಯರ್ ಜಗದೀಶ್ ಆಬ್ವಿಯಸ್ಲಿ. ಎಸ್. ಯಾರು ವಿನ್ ಆಗ್ಬೋದು? ವಿನ್ ಆಗೋ ಕೆಪಾಸಿಟಿ ಯಾರಿಗೂ ಇಲ್ಲ ಅಲ್ಲಿ, ಎಲ್ಲರೂ ಡಬಲ್ಗೆ ಮಾಡ್ತಿದ್ದೀನಿ. ಇವಾಗ ತ್ರಿವಿಕ್ರಮ್ ಅಷ್ಟೇ, ಅವ್ರಿಗೆ ತುಂಬ ಚೆನ್ನಾಗಿದೆ ಪರ್ಸನಾಲಿಟಿ ಇದೆ ಅಂತ ಅನ್ಕೊಂಡಿದ್ದು ಅವ್ರಿಗೆ. ಅವ್ರೂ ಅಷ್ಟೇ ಬಕೆಟ್ ಹಿಡಿತಿದ್ದಾರೆ. ಈವನ್ ಭವ್ಯ ಗೌಡ ಚಮಚ ಥರ ಆಡ್ತಿದ್ದಾರೆ, ಅವ್ರನ್ನ ಮೆನ್ಷನ್ ಮಾಡಬಾರ್ದು. ಈವನ್ ಸಾರಿ ಫಾರ್ ದ್ಯಾಟ್. ಈವನ್ ಅವರು ಅಷ್ಟೇ, ಅವರೇನೋ ತುಂಬ ಹ್ಯೂಜ್ ಫ್ಯಾನ್ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಜಗದೀಶ್ ಹತ್ರ 1% ಫ್ಯಾನ್ಸು ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅವ್ರು ನೋಡಿದ್ರು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ಸ್. ಸುದೀಪ್ ಅವರು ಲಾಸ್ಟ್ ಈ ಸೀಸನ್ ಅಂತ ಹೇಳ್ತಿದ್ದಾರೆ, ನೆಕ್ಸ್ಟ್ ಯಾರು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ನೋಡೋದಕ್ಕೆ ಅಂತ ಅನ್ಸುತ್ತೆ? ಸೊ ಅವ್ರ ಪ್ಲೇಸ್ನ ಯಾರು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸೊ ಐ ಡೋಂಟ್ ಥಿಂಕ್ ಸೊ ಅವ್ರ ಪೊಸಿಷನ್ ಯಾರು ಫುಲ್ಫಿಲ್ ಮಾಡ್ತಾರಂತ ಅನ್ಸಲ್ಲ. ಅಕಸ್ಮಾತ್ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಹೇಳ್ತಿದ್ದಾರೆ, ಬಟ್ ನನಗಿನ್ನ ಕನ್ಫರ್ಮೇಷನ್ ಇಲ್ಲ. ಸೊ ಕಿಚ್ಚ ಸುದೀಪ್ನ ಯಾರು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಯರ್ ಜಗದೀಶ್ನ ಆಚೆ ಕಳಿಸಿದ್ದು ಲೈಕ್ ಸರಿ ಇಲ್ಲ. ಬಿಕಾಸ್ ಯಾಕಂದರೆ ಎಲ್ಲರೂ ಮನೆಯವರೆಲ್ಲ ಸೇರ್ಕೊಂಡು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ? ಆ್ಯಕ್ಚುಲಿ ತುಂಬ ಎಂಟರ್ಟೈನ್ ಮಾಡ್ತಿರೋದು ಮತ್ತು TRP ಓಡ್ತಿರೋದು ಲಾಯರ್ ಜಗದೀಶಿಂದನೇ. ಸೊ ಲಾಯರ್ ಜಗದೀಶ್ ಆಚೆ ಹೋದರೆ ಆ್ಯಂಡ್ ಸುದೀಪ್ ಕೂಡ ನೆಕ್ಸ್ಟ್ ಸೀಸನಿಂದ ಬಂದಿಲ್ಲ ಅಂತ ಅಂದರೆ ಬಿಗ್ ಬಾಸ್ನ ಯಾರೂ ಸೀರಿಯಸ್ಲಿ ನೋಡಲ್ಲ. ಏನಕ್ಕೆ ವಾರ ಪೂರ್ತಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನಕ್ಕೆ ಕೂತ್ಕೊಂಡು ನೋಡ್ತಾರೆ ಅಂತಂದರೆ ಲೈಕ್ ಸುದೀಪ್ನ ನೋಡೋಕ್ಕೆ, ಮತ್ತು ಅವ್ರು ಹೆಂಗೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಅಂತ ನೋಡೋಕ್ಕೆ. ಯಾರು ಇಷ್ಟ ಈ ಸೀಸನಲ್ಲಿ? ನೋ ಮ್ಯಾಮ್, ನೋ ಒನ್. ಯಾರೂ ಇಷ್ಟ ಇಲ್ಲ. ಬಟ್ ಲೈಕ್ ಬಿಗ್ ಬಾಸ್ ನೋಡಬೇಕು ಅಂತ ನೋಡ್ತೀವಿ ಅಷ್ಟೇ. ಯಾರು ಈ ಸೀಸನಲ್ಲಿ ಯಾರೂ ಇಷ್ಟ ಆಗಿಲ್ಲ. ಮತ್ತು ಭವ್ಯ ಕೂಡ ತುಂಬ ಬಗೆಟ್ ಹಿಡಿತಾಳೆ, ಹಿಂದೆ ಮುಂದೆ ತುಂಬ ಮಾತಾಡ್ತಾಳೆ. ಸೊ ಅವಳು ಏನು ಅನ್ಕೊಂಡಿದ್ದ, ಆಚೆ ಕಡೆ ತುಂಬ ಫ್ಯಾನ್ ಬೇಸ್ ಇದೆ ಅಂದರೆ ಆಚೆ ಬಂದು ನೋಡಿದ್ರೆ ಅವಳಿಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಏನಾಗ್ತಿದೆ ಅಂತ. ಸೊ ಅವಳಿಗೆ ಗೊತ್ತಿಲ್ಲ ಇನ್ನು ಆಚೆ ಏನು ನಡೀತಿದೆ, ಆಚೆ ಏನು ಟ್ರೋಲ್ ಮಾಡ್ತಿದ್ದಾರೆ ಅವಳನ್ನ ಅಂತ ಇನ್ನೂ ಗೊತ್ತಿಲ್ಲ ಅವಳಿಗೆ. ಸೊ ಅವಳಿಗೆ ಏನು ಕೊಟ್ಟಿದ್ದು ಮೊನ್ನೆ ಗಿಫ್ಟ್, ಅವಳಿಗೆ ಕ್ಯಾಲ್ಕುಲೇಟರ್. ಅವ್ಳು ಕ್ಯಾಲ್ಕುಲೇಟರ್ ಬದಲು ಚಮಚ ಕೊಡಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದು ಇಲ್ಲ ಬಕೆಟ್ ಕೊಡಬೇಕಿತ್ತು ಆ್ಯಕ್ಚುಲಿ. ಸೊ ಅಷ್ಟೇ ಮ್ಯಾಮ್. ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ?
ಐ ಥಿಂಕ್ ಟಾಪಿಗೆ ಹೋಗ್ಬೋದು. ಜಗದೀಶ್ ಇದ್ರೆ ಜಗದೀಶು, ತ್ರಿವಿಕ್ರಮು, ಮಂಜಣ್ಣ ಮತ್ತು ಶಿಶಿರ್ ಇವರು ಟಾಪಲ್ಲಿ ಇರಬಹುದು. ಐ ಥಿಂಕ್ ಆ ಟಾಪ್ 5 ಚೈತ್ರ ಕೂಡ ಇರ್ಬೋದು. ಸುದೀಪ್ ಅವ್ರು ಬಿಟ್ರೆ ನೆಕ್ಸ್ಟ್ ಯಾರು ನಡ್ಸ್ಬೋದು ಬಿಗ್ ಬಾಸ್ ಅಂತ ಅನ್ಸುತ್ತೆ? ಸುದೀಪ್ ಅವ್ರನ್ನ ಬಿಟ್ಟರೆ ಆ ಪ್ಲೇಸನ್ನು ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಮ್ಯಾಮ್. ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ. ಬಿಕಾಸ್ ವಾರ ಪೂರ್ತಿ ಬಿಗ್ ಬಾಸ್ನ ನೋಡಿ ಎಂಡಿಂಗಲ್ಲಿ ಸ್ಯಾಟರ್ಡೇ ಸಂಡೇ ಏನಕ್ಕೆ ಕೂತ್ಕೊಂಡು ನೋಡ್ತಾರೇ ಸುದೀಪ್ ಅವ್ರು ಬರ್ತಾರೆ. ಲೈಕ್ ಅವರು ಹೆಂಗೆ ಆ್ಯಂಕರಿಂಗ್ ಮಾಡ್ತಾರೆ ಮತ್ತು ಅದನ್ನ ನೋಡೋಕ್ಕೋಸ್ಕರನೇ ಬಂದು ಫ್ಯಾಮಿಲಿ ಪೂರ್ತಿ ಬಂದು ಕೂತ್ಕೊಂಡು ನೋಡ್ತಾರೆ. ಅವರಿಲ್ಲ ಅಂದರೆ ಸೀರಿಯಸ್ಲಿ ಚೆನ್ನಾಗಿರಲ್ಲ ಮ್ಯಾಮ್. ಅದು ಅವ್ರ ಪ್ಲೇಸ್ನ ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಬಟ್ ಗೊತ್ತಿಲ್ಲ ನೆಕ್ಸ್ಟ್ ಸೀಸನ್ ಏನಾಗುತ್ತೆ ಅಂತ. ಎಲ್ಲ ಕಡೆ ಹರಿದಾಡ್ತಿದ್ರೆ ರಿಷಬ್ ಶೆಟ್ಟಿ ಅವರು ಬರ್ತಾರೆ ಅಂತ. ರಿಷಬ್ ಶೆಟ್ಟಿ ಅವ್ರು ಬಂದರೂ ಬರ್ಬೋದು. ಅವ್ರು ಬಿಟ್ಟರೆ ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾರು ಬಂದರೂ ಓಕೆನೇ. ಆದರೆ ಸುದೀಪ್ ಅವ್ರದ್ದು ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಮ್ಯಾಮ್. ವೇಟ್ ಪ್ಲಸ್ ಕರ್ನಾಟಕ